ಅದೇ ಥರ ಎನರ್ಜಿ ಸರ್ಕ್ಯುಲೇಟ್ ಆಗೋ ಕೂಡ ಒಂದು ದಾರಿ ಬೇಕು. ಕಿಡ್ನಿಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ರಿಲೇಟೆಡ್ ಆಗಿ ನಮಗೆ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ. ಹೌ ಟು ಆಕ್ಟಿವೇಟ್ ದಿಸ್ ಪಾಯಿಂಟ್ಸ್, ಯಾವ ಪೇಷಂಟ್ಗೆ ಯಾವ ಪಾಯಿಂಟ್ನ ಆಕ್ಟಿವೇಟ್ ಮಾಡೋದಕ್ಕೆ ಬೇಕು. ಕಿಡ್ನಿ ಎನರ್ಜಿ ಲೋ ಆಗಿದೆ, ಕಿಡ್ನಿ ಎನರ್ಜಿ ಜಾಸ್ತಿ ಆಗಿದೆ, ಡಾಕ್ಟರ್ ಹತ್ರ ಫಸ್ಟ್ ಹೋಗೋಣ ಅಂತ ಹೋಗಿ ಮೆಡಿಸಿನ್ ತಗೊಳ್ಳೋದು ಪ್ರಾಕ್ಟೀಸ್ ಆಗೋಗಿದೆ. ಇದು ಯಾವುದೇ ಥರ ಮೆಡಿಸಿನ್ ಇರಲ್ಲ, ಆಪ್ರೇಷನ್ ಬೇಕಾಗೋದಿಲ್ಲ. ಹಾಗೆ ನಮ್ಮ ಬಾಡಿನೇ ಸರಿ ಮಾಡ್ಕೊಳ್ಳೋದು. ಹೀಟ್ ಜನರೇಟ್ ಮಾಡುತ್ತೆ, ಕೆಲವು ಕೋಲ್ಡ್ ಜನರೇಟ್ ಮಾಡುತ್ತೆ, ಕೆಲವು ಏರ್ ಎಲಿಮೆಂಟ್ಗೆ ರಿಲೇಟೆಡ್ ಆಗಿರುತ್ತೆ. ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಪಂಚಭೂತ. ಸೂಜಿ ಹಾಕ್ತಾರ ಅನ್ನೋ ಒಂದು ಭಯ ಇದೆ. ತುಂಬಾ ಒಂದು ರಿಸರ್ಚ್ ಆದ್ಮೇಲೆ ಮಾಡಿರೋದು. ಥಂಬ್ ಫಿಂಗರ್ದು ಏನು ಮೆಷರ್ಮೆಂಟ್ ಇದೆ ಅದ್ರ ಬೇಸಿಸ್ ಮೇಲೆ ನಾವು ಮೆಷರ್ ಮಾಡ್ಕೊಳ್ತಾ ಹೋಗ್ತೀವಿ. ಇದು WHO ಅಪ್ರೂವ್ಡ್ ಕೋರ್ಸ್. ಇದು ಇಡೀ ಪ್ರಪಂಚದಲ್ಲಿ ಸೆಕೆಂಡ್ ಹೈಯೆಸ್ಟ್ ಯೂಸ್ಡ್ ಟ್ರೀಟ್ಮೆಂಟ್ ಇದು. ಡಿಜಿಟಲ್ ಮಾಧ್ಯಮದ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತು ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಲಿಕ್ಕೆ ಬಂದಿದ್ದೀನಿ. ಹೌದು, ಬೆಂಗಳೂರಿನಲ್ಲಿರುವಂತಹ ಮತ್ತಿಕೆರೆಯ ರಿಷಿ ಹೆಲ್ತ್ ಕೇರ್ ಕ್ಲಿನಿಕ್ಕಿಗೆ ಬಂದಿದ್ದೀನಿ. ರಿಷಿ ಅಕ್ಯುಪಂಚರ್ ಕ್ಲಿನಿಕ್ಕು ಸರಿಸುಮಾರು 10 ವರ್ಷದಿಂದ ಡಾಕ್ಟರ್ ವೆಂಕಟೇಶ್ ಪ್ರಸಾದ್ ಹಾಗೂ ಗೌರಿ ಪ್ರಸಾದ್ ಅವರು ಈ ಕ್ಲಿನಿಕ್ಕನ್ನು ನಡೆಸ್ಕೊ ಬಂದಿದ್ದಾರೆ. ನೀವು ನಂಬ್ತೀರಾ, ಎಲ್ಲ ರೀತಿ ಸಮಸ್ಯೆಗಳಿಗೆ ಅಂದರೆ A to Z, ತಲೆಯಿಂದ ಕಾಲವರೆಗೂ ಬರುವಂಥ ಮನುಷ್ಯನಿಗೆ ಬರುವಂಥ ಎಲ್ಲ ಕಾಯಿಲೆಗಳಿಗೂ ಕೂಡ, ಸರ್ವರೋಗಿಗಳಿಗೂ ಕೂಡ ಅಕ್ಯುಪಂಚರಲ್ಲಿ ಟ್ರೀಟ್ಮೆಂಟ್ ಇದೆ. ಅದು ಯಾವ ರೀತಿ, ಹೇಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಇಲ್ಲಿಗೆ ಬಂದರೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ರಿಗೂ ಕೂಡ ರಿಷಿ ಅಕ್ಯುಪಂಚರ್ ಹೆಲ್ತ್ ಕ್ಲಿನಿಕ್ಗೆ ಸ್ವಾಗತ, ಸುಸ್ವಾಗತ. ಬನ್ನಿ ವೀಕ್ಷಕರೇ. ಮೇಡಮ್ ನಮಸ್ತೆ. ನಮಸ್ತೆ. ಇವರೇ ಡಾಕ್ಟರ್ ಗೌರಿ ಪ್ರಸಾದ್ ಅಂತ ದಂಪತಿಗಳಿಬ್ಬರು ಕೂಡ ಹಲವಾರು ವರ್ಷಗಳಿಂದ ಈ ಕ್ಲಿನಿಕ್ಕನ್ನು ನಡೆಸ್ಕೊ ಬಂದಿದ್ದಾರೆ. ಡಿಜಿಟಲ್ ಮಾಧ್ಯಮದ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಮೇಡಮ್. ಯೂಶಲಿ ನಾವು ಹಾಸ್ಪಿಟಲ್ಗೆ ಎಂಟ್ರಿ ಕೊಡ್ತಾರೆ, ತುಂಬಾ ದೊಡ್ಡದಾಗಿರುತ್ತೆ, ಐಫೈ ಆಗಿರುತ್ತೆ, ಅಲ್ಲಿ ತುಂಬಾ ಜನ ಇರ್ತಾರೆ, ನರ್ಸು ಮತ್ತೆ ಡಾಕ್ಟರ್ ಓಡಾಡ್ತಾ ಇರ್ತಾರೆ, ಗಜಿಬಿಜಿ ಆಗ್ತಾ ಇರುತ್ತೆ. ಆದ್ರೆ ಇಲ್ಲಿಗೆ ಬಂದ್ರೆ ಅಷ್ಟು ಕಾಮ್ ಆಗಿದೆ, ಕೂಲ್ ಆಗಿದೆ. ಬಟ್ ಇಲ್ಲಿ ಯಾರನ್ನೂ ಕೂಡ ನಾವು ನೋಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಮೇ ಬಿ ಇವತ್ತು ಸಂಡೇ ಆಗಿರೋದ್ರಿಂದ ಹಾಲಿಡೇ ಇದೆ ಅಂತ ಬೋರ್ಡೇ ನೋಡಿದೆ. ಅದ್ರ ಜೊತೆಗೆ ಏನು ಅಕ್ಯುಪಂಚರ್ ಅಂದ್ರೆ ಏನು, ನಮ್ಮ ಜನಸಾಮಾನ್ಯರಿಗೆ ಇದೊಂದು ಪ್ರಶ್ನೆ ಕಾಡುತ್ತೆ. ಓಕೆ, ಯಾವ ರೀತಿ ಟ್ರೀಟ್ಮೆಂಟ್ ಇಲ್ಲಿ? ನೀವೆಲ್ಲ ಏನು ನೋಡಿದ್ದೀರಾ, ನೀವು ಹೋಗಿರೋದು ಎಲ್ಲಾನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ಗೆ. ಅದರಲ್ಲಿ ನಿಮಗೆ ಆಬ್ವಿಯಸ್ಲಿ ಟ್ರೀಟ್ಮೆಂಟ್ ಖಂಡಿತ ಸಿಕ್ಕತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಇವತ್ತು ನಿಮಗೆ ನಾನು ತಿಳಿಸ್ಕೊಡ್ತಾ ಇರೋದು ಸಮಥಿಂಗ್ ರಿಯಲಿ ಯುನೀಕ್. ಏನಂತ ಹೇಳಿದ್ರೆ, ಇದರಲ್ಲಿ ನಾವು ಮೆಡಿಸಿನ್ ಕೊಡಲ್ಲ, ಯಾವುದೇ ಥರ ಸರ್ಜರಿ, ಆಪ್ರೇಷನ್ಸು ಅವಶ್ಯಕತೆ ಇರೋದಿಲ್ಲ. ಸೊ ಆ ಥರ ಒಂದು ಟ್ರೀಟ್ಮೆಂಟು ನಿಮಗೆ ಬಹುಶಃ ತುಂಬ ಜನಕ್ಕೆ ಪರಿಚಯ ಇಲ್ಲ. ಸೊ ಆ ಪರಿಚಯನ ನಾನು ಇವತ್ತು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಅಫ್ಕೋರ್ಸ್ ಸಂಡೇ ಆಗಿರೋದ್ರಿಂದ ಯಾವ ಪೇಷಂಟು ಇಲ್ಲ. ಸೊ ದಟ್ ಇದು ನಿಮಗೆ ಡಿಸ್ಟರ್ಬೆನ್ಸ್ ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ಸಂಡೇನೇ ಮಾಡ್ಕೊಳ್ತಾ ಇರೋದು. ಅಲ್ಲ, ನೀವು ಹೇಳೋದು ನನಗೇನು ಒಂದು ರೀತಿ ಮಿರಾಕಲ್ ಅನ್ನಿಸ್ತಾ ಇದೆ. ಮೆಡಿಸಿನ್ ಇಲ್ಲ, ಮತ್ತೆ ಸರ್ಜರೀಸ್ ಇಲ್ಲ, ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ತಿದ್ರ. ಅಂದ್ರೆ ಯಾವ ರೀತಿ ಇದು? ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಸಿಂಪಲ್ಲು ನಿಮ್ಮನ್ನೇ ಒಂದು ಕ್ವಶನ್ ಕೇಳ್ತೀನಿ. ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ಎಲ್ಲದಕ್ಕೂ ನೀವು ಟ್ರೀಟ್ಮೆಂಟ್ ತೊಗೊಳ್ತೀರಾ? ಎಲ್ಲದಕ್ಕೂ ಮಾತ್ರೆ ತೊಗೊಳ್ತೀರಾ? ಆದಷ್ಟು ಕಡೆ ನಮ್ಮ ಬಾಡಿ ಸರಿ ಮಾಡ್ಕೊಳ್ಳುತ್ತೆ. ಸೊ ಅದು ನಮ್ಮ ಬಾಡಿಗೆ ಇರೋ ಅಂಥ ಎಫಿಷಿಯನ್ಸಿ, ದೇವರು ನಮಗೆ ಕೊಟ್ಟಿರೋ ವರ. ಅದನ್ನು ನಾವು ಯೂಸ್ ಮಾಡಿಕೊಂಡು ಎಲ್ಲ ಥರ ಕಾಯಿಲೆಗಳನ್ನೂ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಇಲ್ಲಿ ನಾನು ಮೆಡಿಸಿನ್ ಇಲ್ಲ ಅಂತ ಹೇಳಿದೆ, ಆಪ್ರೇಷನ್ ಬೇಕಾಗಿಲ್ಲ ಅಂತ ಹೇಳಿದ್ರೆ, ಆದರೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಸಣ್ಣ ಸೂಜಿಗಳನ್ನ ನಾವು, ಕೆಲವು ಪಾಯಿಂಟ್ಸ್ಗಳಿರುತ್ತೆ, ಅಲ್ಲಿ ಶೋ ಯು. ನೋಡಿ, ಇದು ಒಂದು ಹ್ಯೂಮನ್ ಬಾಡಿದು ಮಾಡೆಲು. ಇದರಲ್ಲಿ ನೀವು ಏನು ನಂಬರ್ಸ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಆಕ್ಯುಪಾಯಿಂಟ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನಾಗುತ್ತೆ, ನಾವು ಬೇಸಿಕಲಿ ಇದರಲ್ಲಿ ನಮ್ಮ ಬಾಡಿಲಿ ವೈಟಲ್ ಆರ್ಗನ್ಸ್ ಅಂತ ಹೇಳ್ತೀವಲ್ಲ, ಅದು 12 ವೈಟಲ್ ಆರ್ಗನ್ಸ್ ಇರುತ್ತೆ. ಅದಕ್ಕೆ ಎನರ್ಜಿ ಸಪ್ಲೈ ಮಾಡೋದಕ್ಕೆ, ಈಗ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಹೋಗೋದು ನೀವು ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಅದೇ ಥರ ಎನರ್ಜಿ ಸರ್ಕ್ಯುಲೇಟ್ ಆಗೋ ಕೂಡ ಒಂದು ದಾರಿ ಬೇಕು. ಹೌದು, ಆ ದಾರಿನೇ ಈ ಲೈನ್ಸ್ ನೀವು ನೋಡ್ತಾ ಇರೋದು. ಇಲ್ಲೆಲ್ಲ ನೋಡ್ತಾ ಇದೀವಲ್ಲ, ಹೌದು, ಅದೆಲ್ಲಾನು ಎನರ್ಜಿ ಫ್ಲೋ ಆಗಲಿಕ್ಕೆ ಒಂದು ಪಾತ್ವೇ, ಇಲ್ಲ ನಾವು ಮೆರಿಡಿಯನ್ ಅಂತ ಕರಿತೀವಿ. ಇದರಲ್ಲಿರೋವಂಥ ಒಂದು ಪಾಯಿಂಟ್ಸ್ ಏನಿದೆ, ಅದು ಎನರ್ಜಿ ಜಂಕ್ಷನ್ಸ್ ಅಂತೀವಿ. ಅದು ಆಕ್ಯುಪಾಯಿಂಟ್ಸ್ ಅಂತ ಹೇಳ್ತೀವಿ. ಆಕ್ಯುಪಂಚರ್ ಪಾಯಿಂಟ್ಸು ಇಲ್ಲ ಆಕ್ಯುಪಾಯಿಂಟ್ಸು ಆ ಥರ ಹೇಳ್ತೀವಿ. ಮೀನಿಂಗ್ ಏನು ಆಕ್ಯುಪಂಚರ್ ಅಂತ ಹೇಳಿದವಾಗ ನಾವು ಸೂಜಿಗಳನ್ನ, ಇದು ಒಂದು ಪಾಯಿಂಟನ್ನು ನಾವು ರೆಫರ್ ಮಾಡೋದಕ್ಕೆ, ದೀಸ್ ಆರ್ ಆಕ್ಯುಪಾಯಿಂಟ್ಸ್ ಅಂತ ಹೇಳಿದ್ರೆ ಎನರ್ಜಿ ಸ್ಟೋರ್ ಆಗಿರೋಂಥ ರಿಸರ್ವಾಯರ್ಸ್, ಎನರ್ಜಿ ರಿಸರ್ವಾಯರ್ಸ್ ಅಂತ ಹೇಳೋದು. ಸೊ ಅದಕ್ಕೆ ನಾವು ಒಂದೊಂದು ನಂಬರ್ಸ್ ಕೊಟ್ಕೊಂಡಿದ್ದೀವಿ ಫಾರ್ ರೆಫರೆನ್ಸ್ ಪರ್ಪಸ್ಸು. ಇದರಲ್ಲಿ ಚೈನೀಸಲ್ಲಿ ಬೇರೆ ಹೆಸರುಗಳನ್ನು ಕೊಟ್ಟಿರ್ತಾರೆ. ಅಪಾರ್ಟ್ ಫ್ರಮ್ ಚೈನಾ ಬೇರೆ ಯಾವುದೇ ಕಂಟ್ರೀಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ವಿಲ್ ಬಿ ರೆಫರಿಂಗ್ ವಿತ್ ದ ನಂಬರ್ಸ್. ಅಂದರೆ ಇಲ್ಲಿ
ಎಸ್ ಟಿ ಅಂತ ಇದ್ದರೆ ಸ್ಟಮಕ್ ಅಂತ, ಲಿವರ್, ಆ ವೈಟಲ್ ಆರ್ಗನ್ಸ್ಗೆ ಸಪ್ಲೈ ಮಾಡುವಂಥ ಎನರ್ಜಿ ಸಪ್ಲೈ ಮಾಡುವಂತಹ ಒಂದು ಪಾತ್ವೆ. ಈ ಪಾತ್ವೆಲಿರೋ ಅಂಥ ಪಾಯಿಂಟ್ಸ್ನ ನಾವು ಯೂಸ್ ಮಾಡಿಕೊಂಡು ನಾವು ಆ ಎನರ್ಜಿನ ವೈಟಲ್ ಆರ್ಗನ್ಸ್ಗೆ ಸಪ್ಲೈ ಮಾಡ್ತೀವಿ. ಸೊ ಅದರಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ಆರ್ಗನ್ನು ಅದರದ್ದೇ ಆದಂಥ ಎನರ್ಜಿ ಲೆವೆಲ್ಸಲ್ಲಿ ವರ್ಕ್ ಆಗುತ್ತೆ. ಕೆಲವು ಕಮ್ಮಿ ಎನರ್ಜಿ ತೊಗೊಳುತ್ತೆ, ಕೆಲವು ಜಾಸ್ತಿ ಎನರ್ಜಿ ಇದೆ. ಅದೇನಾದರೂ ಅದಕ್ಕೆ ಬೇಕಿರೋ ಅಂಥ ಎನರ್ಜಿ ಸಿಕ್ಕಿಲ್ಲ ಅಂತಾವಾಗ ಅದು ಕೆಲವು ಸಿಂಟಮ್ಸ್ ತೋರಿಸುತ್ತೆ. ಅದನ್ನೇ ನಾವು ಹೇಳೋದು ನಮಗೆ ಕಾಯಿಲೆ ಬಂದಿದೆ, ಡಿಸೀಸ್ ಇದೆ, ವಿ ಆರ್ ನಾಟ್ ಕಂಫರ್ಟಬಲ್, ಡಿಸ್ಕಂಫರ್ಟ್ ಅಂತ ಎಲ್ಲ ಹೇಳ್ತೀವಲ್ಲ, ಅದು ತೋರಿಸುವಂಥ ಸಿಂಟಮ್ಸು. ಸೊ ಇಲ್ಲೇನಾಗುತ್ತೆ, ಈ ರೀತಿಯಾಗಿ ಮನುಷ್ಯನಿಗೆ ಕಾಯಿಲೆಗಳು ಬರೋದು ಎನರ್ಜಿ ಕಡಿಮೆ ಆದಾಗ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ. ಹೌದು, ನಾವು ಯಾವುದೇ ಒಂದು ಆರ್ಗನ್ ಫಂಕ್ಷನ್ ಮಾಡಲಿಕ್ಕೆ ಬೇಕಿರೋದು ಪ್ರಾಪರ್ ಎನರ್ಜಿ, ಸಫಿಷಿಯಂಟ್ ಎನರ್ಜಿ. ಅದು ಸಿಕ್ಕಲಿಲ್ಲ ಅಂದವಾಗ ಡಿಫಿಷಿಯಂಟ್ ಅಂತ ಹೇಳ್ತೀವಿ. ಕೆಲವು ಸಾರಿ ಏನಾಗುತ್ತೆ, ಎಕ್ಸಸ್ ಆಗೋಗುತ್ತೆ. ಸೊ ಅವಾಗ ಎಕ್ಸಸ್ ಎರಡೂ ಥರ ಇರುತ್ತೆ. ಎನರ್ಜಿ ಎಕ್ಸಸ್ ಆದ್ರೂ ಸಮಸ್ಯೆ, ಎನರ್ಜಿ ಕಡಿಮೆ ಆದ್ರೂ ಸಮಸ್ಯೆ. ಹೌದು, ಹಾಗಾದ್ರೆ ಎನರ್ಜಿ ಜಾಸ್ತಿ ಆದ್ರೂ ಕಷ್ಟ ಮನುಷ್ಯನ ಬಾಡಿಗೆ, ಎನರ್ಜಿ ಕಡಿಮೆ ಆದ್ರೂ ಕಷ್ಟ. ಹೌದು. ಏನಾಗುತ್ತೆ, ನಾವು ಜಾಸ್ತಿ ಆದರೆ ಎಕ್ಸಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದರದ್ದೇ ಆದಂಥ ಕೆಲವು ಸಿಂಟಮ್ಸ್ ತೋರಿಸುತ್ತೆ. ಡಿಫಿಷಿಯಂಟ್ ಆದರೆ ಅದರದ್ದು ಕೆಲವು ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಬೇಸ್ಡ್ ಆನ್ ದಟ್ ನಮ್ಮ ಕಾಯಿಲೆಗಳು ಬರುತ್ತೆ. ಮತ್ತು ಪ್ರತಿಯೊಂದು ಆರ್ಗನ್ನು ನಮ್ಮ ಒಂದು ಪಾರ್ಟನ್ನ ಮಾನಿಟ್ರ್ ಮಾಡ್ತಾ ಇರುತ್ತೆ. ನಮ್ಮ 12 ವೈಟಲ್ ಆರ್ಗನ್ಸ್ ಅಂತ ನಾನು ಏನು ರೆಫರ್ ಮಾಡಿದೆ, ಅದು ಪ್ರತಿಯೊಂದು ಪಾರ್ಟ್ನ ರೆಫರ್ ಮಾಡ್ತಿರುತ್ತೆ. ಸೊ ಅದು ಯಾವುದಾದ್ರೂ, ಫಾರ್ ಎಕ್ಸಾಂಪಲ್ ಕಿಡ್ನಿಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ರಿಲೇಟೆಡ್ ಆಗಿ ನಮಗೆ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ. ಅಂದರೆ ನಮ್ಮಲ್ಲಿ ನಾವು ಎಕ್ಸಾಂಪಲ್ ಹೇಳ್ತಾ ಇರೋದು ಕಿಡ್ನಿ ಮಾನಿಟರ್ಸ್ ಬೋನ್ಸ್ ಅಂತ ಹೇಳ್ತೀವಿ. ಈಗ ಆರ್ಥ್ರೈಟಿಸ್ ಬರ್ತಾ ಇದೆ ಅಂದರೆ ಕಿಡ್ನಿ ಈಸ್ ಒನ್ ಆಫ್ ದಿ ಮೇನ್ ರೀಸನ್. ನಾನು ಯಾವುದೇ ಟೈಮಲ್ಲಿ ಅದರ ಫಂಕ್ಷನಾಲಿಟಿ ಇಲ್ಲ ಅಂತ ಹೇಳಿದವಾಗ ದಯವಿಟ್ಟು ಯಾರು ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ಕ್ರಿಯಾಟಿನೈನ್ ಲೆವೆಲ್ಸ್ ಇರ್ಬೋದು, LFT ಎಲ್ಲ ಕರೆಕ್ಟಾಗೇ ಇರುತ್ತೆ. ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಎನರ್ಜಿ ಲೆವೆಲ್ಸ್. ಆಕ್ಯುಪಂಚರಲ್ಲಿ ಎನರ್ಜಿಯಿಂದ ವರ್ಕ್ ಆಗೋವಂಥದ್ದು ಆಗಿರೋದ್ರಿಂದ ಕಿಡ್ನಿ ಎನರ್ಜಿ ಲೋ ಆಗಿದೆ, ಕಿಡ್ನಿ ಎನರ್ಜಿ ಜಾಸ್ತಿ ಆಗಿದೆ, ಆ ಥರದ್ರಲ್ಲೇ ನಾವು ಆ ಕಾನ್ಸೆಪ್ಟಲ್ಲೇ ಟ್ರೀಟ್ಮೆಂಟ್ ಇರೋದು. ಸೊ ಯಾವಾಗ ಕಿಡ್ನಿ ಎನರ್ಜಿ ವೇರಿ ಆಗುತ್ತೆ, ನಮಗೆ ಆರ್ಥ್ರೈಟಿಸ್ ಬರುತ್ತೆ, ಮೂಳೆ ನೋವು, ಜಾಯಿಂಟ್ ನೋವು ಅನ್ನೋದು, ಸೌದೋಗ್ತಾ ಇದೆ ಅಂತ ಹೇಳೋದು, ಆ ಥರ ಎಲ್ಲನೂ ನಮಗೆ ಸಿಂಟಮ್ಸ್ ಕಾಣಿಸುತ್ತೆ. ಸೊ ನಾವು ಆ ಒಂದು ಕಂಡೀಷನ್ ಏನಿದೆ ಅದರ ಮೇಲೆ ಆ ಒಂದು ಬೇಸ್ ಮೇಲೆ ನಾವು ಟ್ರೀಟ್ಮೆಂಟ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆಕ್ಯುಪಂಚರು. ಹೌ ಟು ಆ್ಯಕ್ಟಿವೇಟ್ ದೀಸ್ ಪಾಯಿಂಟ್ಸ್ ಅಂತ ಹೇಳಿದ್ರೆ, ನಾವು ನೀಡಲ್ ಹಾಕ್ತೀವಿ. ನಾವು ಈ ಪಾಯಿಂಟ್ಸ್ನ ಆ್ಯಕ್ಟಿವೇಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನಾವಲ್ಲಿ ನೀಡಲ್ ಪ್ರಿಕ್ ಮಾಡ್ತೀವಿ. ಆ ನೀಡಲ್ಸ್ ಹೇಗಿರುತ್ತೆ ಅಂತ ಫಸ್ಟ್ ತೋರಿಸ್ತೀನಿ, ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ. ಕಾಣಿಸ್ತಾ ಇದೆಯಾ? ಓಕೆ ಓಕೆ ಈ ಥರದ್ದು ನಮ್ಮಲ್ಲಿ ಡಿಫ್ರೆಂಟ್ ಸೈಜಸ್ ಇರುತ್ತೆ. ಅಂದರೆ ಥಿಕ್ನೆಸ್ಸಲ್ಲಿ ಡಿಫ್ರೆಂಟ್ ಸೈಜಸ್ ಅಂತ ಹೇಳ್ತಾ ಇಲ್ಲ, ಲೆಂತ್ ನೋಡಿ. ದಿಸ್ ಇಸ್ ಲಿಟಲ್ ಲಾಂಗರ್ ದೆನ್ ಐ ಕ್ಯಾನ್ ಶೋ ಯು ಆನ್ ಅದ್. ಸೊ ಈ ಥರ ಇನ್ನೂ ಡಿಫ್ರೆಂಟ್ ಸೈಜಸ್ ಇದೆ. ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ನಾವು ಅದನ್ನು ಯೂಸ್ ಮಾಡ್ಕೊಳ್ತೀವಿ. ಯಾವ ಪೇಷಂಟಿಗೆ ಯಾವ ಪಾಯಿಂಟ್ನ ಆ್ಯಕ್ಟಿವೇಟ್ ಮಾಡೋದಕ್ಕೆ ಬೇಕು. ಕೆಲವು ಪಾಯಿಂಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಕೆಲವು ಸೂಪರ್ಫಿಷಿಯಲಲ್ಲೇ ವರ್ಕ್ ಆಗೋಗುತ್ತೆ, ಸ್ಕಿನ್ ಲೆವೆಲಲ್ಲೇ. ಕೆಲವು ಇನ್ನೂ ಡೀಪರಾಗಿ ಹೋಗಬೇಕಾಗತ್ತೆ. ಸ್ಯಾಟಿಕಾ ಪೇನ್ ಅಂತ ಏನಾದರೂ ಬಂದರೆ ಅದಕ್ಕೆ ಸ್ವಲ್ಪ ಹೆಫ್ಟಿ ಪೇಷಂಟ್ ಇದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡದು ಯೂಸ್ ಮಾಡ್ತೀವಿ. ಸೊ ಆ ಥರ ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್, ಒಂದು ಪೇಷಂಟ್ ರಿಕ್ವೈರ್ಮೆಂಟು ಆಗ್ಬೋದು, ಇಲ್ಲ ಪಾಯಿಂಟ್ ಲೆವೆಲ್ ಕೂಡ ಡಿಪೆಂಡ್ ಆಗುತ್ತೆ. ಅದ್ರ ಪ್ರಕಾರ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಇದನ್ನು ನಾವು ಹಾಕಿದ ತಕ್ಷಣ ಮತ್ತು ಇನ್ನೊಂದು ನಾವು ತಿಳ್ಕೊಬೇಕಾಗಿರೋದು, ಈಚ್ ಪಾಯಿಂಟ್ ಹ್ಯಾಸ್ ಇಟ್ಸ್ ಓನ್ ಡಿಫ್ರೆಂಟ್ ಕ್ವಾಲಿಟಿ ಆರ್ ಪ್ರಾಪರ್ಟಿ. ಕೆಲವು ಹೀಟ್ ಜನ್ರೇಟ್ ಮಾಡುತ್ತೆ, ಕೆಲವು ಕೋಲ್ಡ್ ಜನ್ರೇಟ್ ಮಾಡುತ್ತೆ, ಕೆಲವು ಏರ್ ಎಲಿಮೆಂಟ್ಗೆ ರಿಲೇಟೆಡ್ ಆಗಿರುತ್ತೆ, ಕೆಲವು ಅರ್ತ್ ಎಲಿಮೆಂಟು. ನಮ್ಮಲ್ಲಿ ನಾವು ಪಂಚಭೂತ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಆ ಥರ ಬೇಸಿಸ್ ಮೇಲೆ ಒಂದೊಂದು ಪಾಯಿಂಟು ಒಂದೊಂದಕ್ಕೆ ರಿಲೇಟ್ ಆಗಿರುತ್ತೆ. ನಾವು ಅವರ ಕಂಡೀಷನ್ ನೋಡಿಕೊಂಡು ಅದು ಎಕ್ಸಸ್ ಸಿಂಡ್ರೋಮ್ ಇದೆಯಾ, ಇಲ್ಲ ಡಿಫಿಷಿಯನ್ ಸಿಂಡ್ರೋಮ್ ಇದೆಯಾ, ಇಲ್ಲ ಅವರಿಗೆ ಏನಾದರೂ ಕೋಲ್ಡ್ ಬೇಸ್ ಕಂಡೀಷನ್ಸ್ ಇದೆಯಾ, ಆ ಒಂದು ಕಾನ್ಸೆಪ್ಟ್ ಮೇಲೆ
ನಾವು ಟ್ರೀಟ್ಮೆಂಟು ಸ್ಟಾರ್ಟ್ ಮಾಡ್ತೀವಿ. ಓಕೆ ಮೇಡಮ್, ಇವಾಗ ತೋರಿಸಿದ್ರೆ ನಮ್ಮ ವೀಕ್ಷಕರಿಗೆ ಡಿಫ್ರೆಂಟ್ ನೀಡಲ್ಸ್ ಇರುತ್ತೆ, ಅದ್ರ ಜೊತೆಗೆ ಅವ್ರದ್ದು ಏನ್ ಕಾಯಿಲೆ ಮತ್ತೆ ಸ್ಕಿನ್ ಅದ್ರ ಡಿಪೆಂಡ್ ಅಪಾನು ಕೂಡ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ. ಅದಕ್ಕೂ ಮುಂಚೆ ನಮ್ಮ ವೀಕ್ಷಕರಿಗೆ ಹೇಳ್ಬೇಕು ಯಾವ್ಯಾವ ಪಾಯಿಂಟ್ ಅಲ್ಲಿ ಎನರ್ಜಿ ಇರುತ್ತೆ, ಯಾವ ಎನರ್ಜಿ ಇರುತ್ತೆ, ಯಾವ್ದಕ್ಕೆ ಸಂಬಂಧಪಟ್ಟಾಗೆ ಅದು ಆರ್ಗನ್ಸ್ ವರ್ಕ್ ಆಗುತ್ತೆ ಅಂತ ಹೇಳಿ ಇವಾಗ ಇದನ್ನು ತಗೊಳ್ಳೋಣ. ನಮ್ದು ಮೇಲ್ ಬಾಡಿ ನಮ್ಮಲ್ಲಿ ಮೇಲ್ ಪಾಯಿಂಟ್ಸು ಫಿಮೇಲ್ ಪಾಯಿಂಟ್ಸು ಅಂತ ಇರೋದಿಲ್ಲ. ಇಟ್ ಇಸ್ ಲೈಕ್ ನಾವು ಮಾತ್ರ ಎರಡೂ ಇದೆ ರೆಫರೆನ್ಸ್ಗೆ. ಫಾರ್ ಎಕ್ಸಾಂಪಲ್ ಅನಾಟಮಿಕಲ್ ಅಂದರೆ ಫಿಸಿಕ್ ಆಫ್ ಮೇಲ್ ಈಸ್ ಡಿಫ್ರೆಂಟ್ ಫ್ರಮ್ ಫೀಮೇಲ್. ಸೊ ನಮಗೆ ರೆಫರೆನ್ಸ್ಗೋಸ್ಕರ ನಾವು ಇದನ್ನು ಯೂಸ್ ಮಾಡೋದಷ್ಟೇ ಹೊರತು ಫೀಮೇಲ್ ಪಾಯಿಂಟ್ಸು ಮೇಲ್ ಪಾಯಿಂಟ್ಸು ಅಂತ ಅಲ್ಲ. ಇದು ನಮ್ಮ ಬಾಡಿ ಅನಲೈಸ್ ಮಾಡಲಿಕ್ಕೆ. ಸೊ ಬೇಸಿಕಲಿ ನಾವು ಇದನ್ನು ಪಾಯಿಂಟ್ಸ್ ಆ್ಯಕ್ಟಿವೇಟ್ ಮಾಡಬೇಕು ಅಂತ ಹೇಳಿದ್ರೆ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಪಂಚಭೂತ. ಇಫ್ ಯು ಕ್ಯಾನ್ ಫೋಕಸ್ ಆನ್ ದಿಸ್. ಓಕೆ, ನೋಡಿ ಇದು ಏನಿದೆ ಈ ಚಾರ್ಟು ಪಂಚಭೂತ ಅಂತ ನಾವು ಕರಿತೀವಲ್ಲ, ಅದು 5 ಎಲಿಮೆಂಟ್ ಅಂತ ಹೇಳ್ತೀವಿ. ಇದು ಫೈರ್ ಎಲಿಮೆಂಟ್ ಇರುತ್ತೆ, ಅರ್ತ್ ಎಲಿಮೆಂಟು, ಏರ್ ಎಲಿಮೆಂಟು, ವಾಟರ್ ಎಲಿಮೆಂಟ್ ಆ್ಯಂಡ್ ವುಡ್ ಎಲಿಮೆಂಟ್. ಅಗ್ನಿ, ಭೂಮಿ, ಗಾಳಿ ಅಥವಾ ವಾಯು, ಜಲ ಮತ್ತು ಮರ. ಸೊ ಆ ಒಂದು ಕಾನ್ಸೆಪ್ಟಲ್ಲಿ ಇದು ಆಕಾಶ ತತ್ವ ಅಂತ ಕೂಡ ಹೇಳ್ಬೋದು ಇದನ್ನು. ಸೊ ಈ ಕಾನ್ಸೆಪ್ಟಲ್ಲಿ ನಾವು ವರ್ಕ್ ಮಾಡೋಣಂತೆ. ಸೊ ನಾನು ಆ ಪಾಯಿಂಟ್ಸ್ನ ಇಲ್ಲಿ ಕೋರಿಲೇಟ್ ಮಾಡ್ತೀನಿ. ಸೊ ಆ ಎಲಿಮೆಂಟಲ್ ಪಾಯಿಂಟ್ಸು ಅಲ್ಲಿ ನಂಬರ್ಸ್ ನೋಡಿದ್ರಲ್ಲ ನೀವು, ಆ ಪಾಯಿಂಟ್ಸು ನಮ್ಮ ಕೈಯಲ್ಲಿ ಮತ್ತು ಕಾಲಲ್ಲಿ ಇರುತ್ತೆ ಇಲ್ಲಿವರೆಗೂ. ಹೀಸಿ ಪಾಯಿಂಟ್ ಅಂದರೆ ಈ ಲೆವೆಲ್ವರೆಗೂ ನಮಗೆ ಆ ಎಲಿಮೆಂಟಲ್ ಪಾಯಿಂಟ್ ಕವರ್ ಆಗುತ್ತೆ. ಸೊ ಈ ರೆಸ್ಟ್ ಆಫ್ ದಿ ಪಾಯಿಂಟ್ಸ್ ಏನಿದೆ ಅದು ಕನೆಕ್ಟಿಂಗ್ ಪಾಯಿಂಟ್ಸ್, ಕೊಲ್ಯಾಟ್ರಲ್ ಪಾಯಿಂಟ್ಸ್ ಮತ್ತು ಅದು ಲೋಕಲ್ ಪಾಯಿಂಟ್ಸು, ಹಾಶಿ ಪಾಯಿಂಟ್ಸ್ ಅಂತ ಡಿಫ್ರೆಂಟ್ ಪಾಯಿಂಟ್ಸ್ ಇರುತ್ತೆ. ಸೊ ಈ ಪಂಚಭೂತದ ಎಲಿಮೆಂಟಲ್ ಪಾಯಿಂಟ್ ಏನಿದೆ ಅದು ನಮ್ಮ ಕೈಯಲ್ಲಿ ಕಾಲಲ್ಲಿ ಇರುತ್ತೆ. ನಾವು ಟ್ರೀಟ್ಮೆಂಟಲ್ಲಿ ಬೇಕಿದ್ರೆ ಇಷ್ಟೇ ಯೂಸ್ ಮಾಡಿಕೊಂಡು ಕೂಡ ಟ್ರೀಟ್ ಮಾಡ್ಬೋದು. ಲೋಕಲ್ ಪಾಯಿಂಟ್ಸ್ ಯೂಸ್ ಮಾಡಿದ್ರೆ ಅವರಿಗೆ ಪೇನ್ ರಿಲೇಟೆಡ್ ಇಶ್ಯೂ ಇದ್ದಾಗ ಸ್ವಲ್ಪ ಬೇಗ ರಿಲೀಫ್ ಸಿಕ್ಕತ್ತೆ. ಸೊ ಎರಡೂ ಥರದಲ್ಲಿ ನಾವು ಮಾಡ್ಬೋದು. ವಿ ಹ್ಯಾವ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ನಾವು ನಮ್ಮ ಟ್ರೀಟ್ಮೆಂಟಲ್ಲಿ. ಸೊ ಅವ್ರು ಯಾವ ಪೇಷಂಟಿಗೆ ರಿಕ್ವೈರ್ಮೆಂಟ್ ನೋಡಿಕೊಂಡು ನಾವು ಅವರಿಗೆ ಯಾವ ಥರ ಬೇಕು ಅನ್ನೋದ್ರ ಮೇಲೆ ನಾವು ನಮ್ಮ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ. ಓಕೆ ಮೇಡಮ್, ನೀವು ಹೇಳೋದ್ರ ಪ್ರಕಾರ ಪಂಚಭೂತಗಳು ಹ್ಯೂಮನಲ್ಲಿ ಮತ್ತೆ ಮಾನವನ ದೇಹದ ಭಾಗದಲ್ಲಿ ಕಾಲು ಮತ್ತು ಕೈಲಿರುತ್ತೆ. ಆ ಅಂಶಗಳನ್ನ ಉಪಯೋಗಿಸ್ಕೊಂಡು ನೀವು ಟ್ರೀಟ್ಮೆಂಟ್ ಮಾಡ್ತೀರಾ. ಅದರ್ವೈಸ್ ಇಲ್ಲಿ ಬೇರೆ ಪಾರ್ಟ್ ಕೂಡ ಯೂಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ತೀರಾ ಅಂತ ಹೇಳಿ. ಈವನ್ ಇವ್ರಿಗೆ ಸೇಮ್ ಬೋತ್ ಇರುತ್ತಾ, ಮೇಲ್ ಅಂಡ್ ಫೀಮೇಲ್ಗೆ? ಹೌದು, ಎರಡು ಸೇಮ್ ಇರುತ್ತೆ. ಆಸ್ ನಾನು ನಿಮಗೆ ಹೇಳ್ದಂಗೆ ಅನಾಟಮಿಕಲ್ ಸ್ಟ್ರಕ್ಚರ್ ಆಫ್ ಮೇಲ್ ಬಾಡಿ ಇಸ್ ಡಿಫ್ರೆಂಟ್, ಫೀಮೇಲ್ ಬಾಡಿ ಅದು ಆ ರೆಫರೆನ್ಸ್ ಬೇಕಲ್ಲ. ಇಲ್ಲಿ ಮೆಷರ್ಮೆಂಟ್ ಹೇಗಿರುತ್ತೆ ಅಂದರೆ ನಮ್ಮ ತಮ್ ಫಿಂಗರ್ದು ಏನು ಮೆಷರ್ಮೆಂಟ್ ಇದೆ ಅದರ ಬೇಸಿಸ್ ಮೇಲೆ ನಾವು ಮೆಷರ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ನಮ್ಮ ಇದು ನಾವು ಸುಮ್ಮನೆ ಜನರಲ್ ಆಗಿ ನೋಡಿದ ತಕ್ಷಣ ಎಲ್ಲೋ ಒಂದು ಪಾಯಿಂಟ್ ಚುಚ್ಚಿದ್ರೆ ಅದು ವರ್ಕ್ ಆಗಲ್ಲ. ಬಿಕಾಸ್ ಅದರ ರಿಕ್ವೈರ್ಮೆಂಟ್ ಏನಿದೆ, ಅದರದ್ದು ಪರ್ಪಸ್ ಏನಿದೆ ಅಂತ ಅದನ್ನು ನಾನು ಅನಲೈಸ್ ಮಾಡೋವರೆಗೂ ಯೂಸ್ ಆಗೋದಿಲ್ಲ. ಸೊ ನಮ್ಮ ಮೆಷರ್ಮೆಂಟ್ಸ್ ಎಲ್ಲನೂ ನಮ್ಮ ಒಂದು ತಮ್ ಫಿಂಗರ್ದು ಏನಿದೆ ಮೆಷರ್ಮೆಂಟು ಅದನ್ನು ನೋಡಿಕೊಂಡು ಹೋಗ್ತಾ ಇರುತ್ತೆ. ಸೊ ಆ ಬೇಸಿಸ್ ಮೇಲೆ ಅಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀಡಲ್ ಹಾಕಿದ್ರೇ ಅದು ವರ್ಕ್ ಆಗೋದು. ಇಲ್ಲ ಅಂದರೆ ನಾವು ನೀಡಲ್ ಹಾಕಿನೂ ಯೂಸ್ ಇಲ್ದಂಗೆ ಆಗುತ್ತೆ. ಡಿಪೆಂಡ್ ಅಪಾನ್ ದೇರ್ ಬಾಡಿ. ಅಂದ್ರೆ ನನ್ನ ಬಾಡಿಗೆ ನನ್ನ ಇದು ಇಂಪ್ರೆಷನ್ ನಂದು ತಗೊಂಡು ನೀವು ಅದ್ರ ಮೆಜರ್ಮೆಂಟ್ ಮೇಲೆ ಟ್ರೀಟ್ಮೆಂಟ್ ಮಾಡೋದು. ನಾವು ಬಂದ ಪ್ರತಿ ಪೇಷಂಟ್ಗೂ ತಮ್ಮ ಫಿಂಗರ್ದು ಮೆಜರ್ಮೆಂಟ್ ತಗೊಂಡು ಟೇಪ್ ಇಟ್ಕೊಂಡು ಎಲ್ಲ ಮಾಡಲ್ಲ. ನಮ್ಮ ಬಾಡಿಲಿ ಏನು ಬೋನ್ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ಮಸಲ್ಸ್ ಇರುತ್ತೆ, ನಾವು ವೆನ್ ವಿ ಆ್ಯಕ್ಚುಲಿ ಟಚ್ ನಮಗೆ ಫೀಲ್ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ನಾವು ಈ ಪಾಯಿಂಟ್ನ ಮಾಡಬೇಕು ಅಂತ ಹೇಳಿದ್ರೆ ನಾವು ಹಿಂಗೆ ಮಾಡಿದವಾಗ ವಿ ಕ್ಯಾನ್ ಫೀಲ್. ಅದಕ್ಕೆ ಅಫ್ಕೋರ್ಸ್ ಪ್ರಾಕ್ಟೀಸ್ ಬೇಕು, ಇಲ್ಲ ಅಂತ ಹೇಳಲ್ಲ. ಒಂದು ಸರ್ಟನ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಇಟ್ ಈಸ್ ಈಸಿ ಫಾರ್ ಯು ಟು ಲೊಕೇಟ್. ಅಲ್ಲಿವರೆಗೂ ನಾವು ಅದಕ್ಕೇನು ಬರುತ್ತೆ ಟೂಲ್ಸು ಅದು ನೋಡಿಕೊಂಡು ಮಾಡ್ತಾ ಇರಬೇಕಾಗತ್ತೆ. ಸೊ ಸರ್ಟನ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಯು ಡೋಂಟ್ ನೀಡ್ ಎನಿ ಎಕ್ಸ್ಟ್ರಾ ಎಕ್ವಿಪ್ಮೆಂಟ್ಸ್ ಫಾರ್ ದ್ಯಾಟ್. ಓಕೆ ಮೇಡಮ್, ನೀವು ಏನು ಕೋರ್ಸ್ ಮಾಡಿರ್ಬೇಕು ಇದಕ್ಕೆ? MBBS ಕಂಪಲ್ಸರಿನಾ? ಇಲ್ಲ, ಇದು MBBS ಅಂಡರ್ ಬರೋದಿಲ್ಲ. ಇದು ಆಕ್ಯುಪಂಚರ್ ಅಂತ ಸಪ್ರೇಟ್ ಕೋರ್ಸ್ ಇದೆ. ಇದಕ್ಕೆ ಡಿಗ್ರಿ ಇರುತ್ತೆ. ಇದು ಸರ್ಟಿಫಿಕೇಶನ್ ಆಗಿದೆ. ಇದು WHO ಅಪ್ರೂವ್ಡ್ ಕೋರ್ಸ್. ಇದು ಟ್ರೀಟ್ಮೆಂಟ್. ಹೌದು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಅಪ್ರೂವ್ ಮಾಡಿರೋಂತಹ ಒಂದು ಟ್ರೀಟ್ಮೆಂಟು. ಇಡೀ ಪ್ರಪಂಚದಲ್ಲಿ ಸೆಕೆಂಡ್ ಹೈಯೆಸ್ಟ್ ಯೂಸ್ಡ್ ಟ್ರೀಟ್ಮೆಂಟ್ ಇದು. ಆದರೆ ಅನ್ಫಾರ್ಚುನೇಟಾಗಿ ಇಂಡಿಯಾದಲ್ಲಿ ಅಷ್ಟೊಂದು
ಇದರಲ್ಲಿಲ್ಲ, ಬಳಕೆಯಲ್ಲಿಲ್ಲ. ಬಿಕಾಸ್ ನಮ್ಮದು ಬೇರೆ ಒಂದು ಲೆವೆಲಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಅಂದರೆ ಆಲ್ಟರ್ನೇಟ್ ಟ್ರೀಟ್ಮೆಂಟ್ ಅಂತ ಹೇಳಿದಾಗ ನಮ್ಮ ಆರಿಜಿನ್ ಆಯುರ್ವೇದ ಇರೋದ್ರಿಂದ ನಾವು ಅದನ್ನು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಅದರ್ವೈಸ್ ಇದು ಸೆಕೆಂಡ್ ಹೈಯೆಸ್ಟ್ ಯೂಸ್ಡ್ ಟ್ರೀಟ್ಮೆಂಟ್ ವರ್ಲ್ಡಲ್ಲಿ. ಓ ಮೈ ಗಾಡ್, ನೀವು ಹೇಳ್ತಾರೆ ವಿಶ್ವದಲ್ಲಿ ಅಧಿಕವಾಗಿ ಬಳಸಿದಂಥ 2ನೇ ಸ್ಥಾನದಲ್ಲಿರುವಂಥ ಒಂದು ಚಿಕಿತ್ಸೆ ಅಂತ ಹೇಳಿದರೆ ಆಕ್ಯುಪಂಕ್ಚರ್. ಆದರೆ ನಮ್ಮ ಇಂಡಿಯಾದಲ್ಲಿ ಇಷ್ಟು ಅವೇರ್ನೆಸ್ ಕಡಿಮೆ ಆಗಿದೆಯಲ್ಲ, ಯಾಕೆ? ಏನಂತ ಹೇಳಿದ್ರೆ ಜನಕ್ಕೆ ಸೂಜಿ ಹಾಕ್ತಾರಾ ಅನ್ನೋ ಒಂದು ಭಯ ಇದೆ, ಮತ್ತು ಪಬ್ಲಿಕ್ನ ರೀಚ್ ಆಗಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಜನಕ್ಕೆ, ಅದು ಒಂದು ಕಾರಣ ಇರುತ್ತೆ. ಇದು ಹೊಸದು ಅಂತಲೂ ಹೇಳಲ್ಲ, ಇದಕ್ಕೆ ಹಿಸ್ಟ್ರಿ 5000 ಇಯರ್ಸ್ ಪ್ಲಸ್ ಹಿಸ್ಟ್ರಿ ಇದೆ. ಸೊ ಅದು ಪೇಟೆಂಟು ಚೈನೀಸ್ ಅವ್ರು ತೊಗೊಂಡಿದ್ದಾರೆ. ಸೊ ನಾವು ಹೇಳೋದು ಚೈನೀಸ್ ಆಕ್ಯುಪಂಕ್ಚರ್ ಅಂತಲೂ ಹೇಳ್ತೀವಿ. ಅಫ್ಕೋರ್ಸ್ ಇಂಡಿಯಾದಲ್ಲೂ ಕೂಡ ಇದು ಯೂಸೇಜಲ್ಲಿತ್ತು ತುಂಬ ವರ್ಷದಿಂದ, ಥೌಸಂಡ್ಸ್ ಆಫ್ ಇಯರ್ಸ್ ಬ್ಯಾಕ್ ಕೂಡ ಇಂಡಿಯಾದಲ್ಲಿ ಯೂಸ್ ಮಾಡಿದ್ವಿ. ಸೊ ನಮ್ಮಲ್ಲಿ ಏನಿದೆ, ನಾವೇನು ಫಾಲೋ ಆಗ್ತಿದ್ದೀವಿ, ಇಂಡಿಯನ್ ಗೌರ್ಮೆಂಟ್ ನಮಗೆ ಯಾವ ಪ್ರೋಟೋಕಾಲ್ ಹೇಳ್ತಾ ಇದೆ ನಾವು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ. ಓಕೆ, ಸುಮಾರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ರೆ, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ನಿಮಗೆ ತಿಳಿದ ಮಟ್ಟಿಗೆ ಯಾವ ರೀತಿ ಆಕ್ಯುಪಂಕ್ಚರ್ ಇತಿಹಾಸ ಆರಂಭ ಆಯಿತು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ? ಇದು ಬೇಸಿಕಲಿ ಏನಂತ ಹೇಳಿದ್ರೆ, ಹಳೆ ಕಾಲದಲ್ಲಿ ಯುದ್ಧ ನಡೀತಾ ಇರಬೇಕಾದ್ರೆ ಸೈನಿಕರಿಗೆ ಒಂದು ಆರೋ ಹೋಗಿ ಚುಚ್ಕೊಳ್ಳುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಆ ಒಂದು ಸೈನಿಕನಿಗೆ ಇದ್ದಂತಹ ಒಂದು ಬೇರೆ ಯಾವುದೋ ಕಾಯಿಲೆ ವಾಸಿ ಆಗುತ್ತೆ. ಹೇಗಾಯಿತು ಅಂತ ಹೇಳಿ ಅದನ್ನು ಹುಡುಕ್ತಾ ಹೋದವಾಗ ಇದನ್ನು ಫೈಂಡ್ ಮಾಡಿದ್ದು. ಓಕೆ, ಈ ಥರ ಒಂದು ಕಾನ್ಸೆಪ್ಟ್ ಇದೆ, ಹೀಗೂ ವರ್ಕ್ ಆಗುತ್ತೆ ಅನ್ನೋದು ಅದು ತುಂಬ ಒಂದು ರಿಸರ್ಚ್ ಆದಮೇಲೆ ಮಾಡಿರೋದು. ಮತ್ತು ಈಗಲೂ ಕೂಡ ಇದ್ರ ಮೇಲೆ ಇನ್ನೂ ರಿಸರ್ಚ್ ನಡೀತಾನೇ ಇದೆ. ಆ್ಯಂಡ್ ಇಟ್ ಈಸ್ ಬೀನ್ ಅಕ್ಸೆಪ್ಟೆಡ್ ಆಲ್ ಓವರ್ ದ ವರ್ಲ್ಡ್. ಪ್ರತಿಯೊಂದು ದೇಶದಲ್ಲೂ ಇವಾಗ ಇದು ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಅದ್ರ ಜೊತೆಗೆ ನೀವು ಹ್ಯೂಮನ್ ಬಾಡಿ ಬಗ್ಗೆ ಮಾತಾಡಬೇಕಾದ್ರೆ ಕಳೆದ ಸಮಯದಲ್ಲಿ ಒಂದು ವಿಷಯ ಹೇಳಿದ್ರಿ, ಅಂದರೆ ಕೆಲವೊಂದು ಎನರ್ಜಿ ಪಾಯಿಂಟ್ ಕೆಲವೊಂದಕ್ಕೆ ಸಂಬಂಧಪಟ್ಟಿದೆ ಅಂತ. ಯಾವ್ಯಾವ ಪಾಯಿಂಟ್ ಯಾವ ಅಂಗಗಳಿಗೆ ಸಂಬಂಧಪಟ್ಟಿದೆ ಅಂತ ಎಕ್ಸ್ಪ್ಲೇನ್ ಮಾಡಿ ನಮ್ಮ ವೀಕ್ಷಕರಿಗೆ ಇವಾಗ. ನಂದಿನಿ ಅವರೇ, ನಮ್ಮ ಬಾಡಿಲಿ ಆಲ್ಮೋಸ್ಟ್ 360+ ಪಾಯಿಂಟ್ಸ್ ಇದೆ. ಅದು ಮೇನ್ ಪಾಯಿಂಟ್ಸು. ಅದಲ್ಲದೆ ಆಲ್ಮೋಸ್ಟ್ ಇನ್ನೂ ಥೌಸಂಡ್ಸ್ ಆಫ್ ಎಕ್ಸ್ಟ್ರಾ ಪಾಯಿಂಟ್ಸ್ ಅಂತ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ನಾವು ಎಕ್ಸ್ಪ್ಲೇನ್ ಅಂತ ಮಾಡೋಕ್ಕೆ ಬಂದವಾಗ ಬೇಸಿಕ್ 60 ಎಲಿಮೆಂಟಲ್ ಪಾಯಿಂಟ್ಸ್ ಮಾತ್ರನೇ ನಾವು ಇಟ್ಕೊಳ್ತೀವಿ. ಅದು ನಾವು ಪಂಚಭೂತಕ್ಕೆ ಸಂಬಂಧಪಟ್ಟಿರೋ ಅಂಥದ್ದು. ರೆಸ್ಟ್ ಎಲ್ಲನೂ ನಾವು ಒಂದು ಕ್ಯಾಟಗರಿ ಇಟ್ಕೊಂಡು ನಾವು ಅದನ್ನು ಈ ಒಂದು ಪಾಯಿಂಟ್ಸ್ಗೆ ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಇಷ್ಟೆಲ್ಲ ಹೇಳಿದ್ರಲ್ಲ ನೀವು, ನಮ್ಮ ಜನಗಳಲ್ಲಿ ಆಕ್ಯುಪಂಕ್ಚರ್ ಬಗ್ಗೆ ಯಾಕೆ ಮಾಹಿತಿ ಇಲ್ಲ? ಅದ್ರ ಜೊತೆಗೆ ಇದಕ್ಕೇನಾದ್ರು ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ? ಯೂಶುವಲಿ ಹೆಲ್ತ್ ಅಂತ ಬಂದಾಗ ಜನ ಯೋಚನೆ ಮಾಡೋದು ಆರೋಗ್ಯ ಸಂಬಂಧಪಟ್ಟ ದುಡ್ಡು ಉಳಿತಾಯ ಆಗಬೇಕು, ಅದ್ರ ಜೊತೆಗೆ ಏನಾದರೂ ಸೈಡ್ ಎಫೆಕ್ಟ್ ಆದರೆ ಕೂಡ ಏನಾದ್ರು ಇನ್ಸೂರೆನ್ಸ್ ಬರುತ್ತಾ ಅಂತ. ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಇನ್ಫಾರ್ಮೇಶನ್ ಹೇಳೋದಾದ್ರೆ, ಇಲ್ಲಿ ಫಸ್ಟ್ ಥಿಂಗು ಜನಕ್ಕೆ ಅವೇರ್ನೆಸ್ ಕಮ್ಮಿ ಇದೆ. ಸಮಥಿಂಗ್ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗಿರೋದು. ಜನಕ್ಕೆ ನಾವು ಹೇಳ್ತಾ ಇದ್ದಾಗ ಓಕೆ, ಯಾವುದಾದ್ರೂ ಡಾಕ್ಟ್ರ್ ಹತ್ರ ಫಸ್ಟ್ ಹೋಗೋಣ ಅಂತ ಹೋಗಿ ಮೆಡಿಸಿನ್ ತೊಗೊಳ್ಳೋದು ಪ್ರಾಕ್ಟೀಸ್ ಆಗೋಗಿದೆ ನಮ್ಮ ಜನಕ್ಕೆ. ಅದು ದೇ ಆರ್ ಯೂಸ್ ಟು ತುಂಬ ವರ್ಷಗಳಿಂದ. ಅದು ಒಂದು. ಈಗ ಜನ ಏನಂದರೆ ಸೈಡ್ ಎಫೆಕ್ಟ್ಸ್, ಮೆಡಿಸಿನ್ ತೊಗೊಳ್ಳೋದ್ರಿಂದ ತುಂಬ ಸೈಡ್ ಎಫೆಕ್ಟ್ ಇದೆ ಅಂತ ಅದು ಅರ್ಥ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬೇರೆ ಆಲ್ಟರ್ನೇಟ್ ಟ್ರೀಟ್ಮೆಂಟ್ಸ್ ಹುಡ್ಕೋದಕ್ಕೆ. ಸೊ ಈಗ ಜನಕ್ಕೆ ಇದು ಓಕೆ, ದೆರ್ ಇಸ್ ಸಮಥಿಂಗ್ ಅಂತ ಗೊತ್ತಾಗ್ತಿದೆ. ಏನಕ್ಕೋಸ್ಕರ ಈಗ ಜನ ಇದನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇರಲ್ಲ. ನಾವು ಯಾವುದೇ ಥರ ಮೆಡಿಸಿನ್ ಕೊಡಲ್ಲ. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಇದು ಯಾವುದೇ ಥರ ಮೆಡಿಸಿನ್ ಇರಲ್ಲ, ಆಪ್ರೇಷನ್ ಬೇಕಾಗೋದಿಲ್ಲ, ಹಾಗೆ ನಮ್ಮ ಬಾಡಿನೇ ಸರಿ ಮಾಡ್ಕೊಳ್ಳೋದು. ಈ ಕಾನ್ಸೆಪ್ಟ್ ಗೊತ್ತಾದ ಮೇಲೆ ಈಗ ಜನ ಇದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಮತ್ತು ಇನ್ನೂ ಒಂದು ಏನಂತ ಹೇಳಿದ್ರೆ, ಇದರಲ್ಲಿ ಇದು ಯಾವುದೇ ಇನ್ಶೂರೆನ್ಸಲ್ಲಿ ಕವರ್ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ಇನ್ಪೇಷಂಟ್ ಏನೂ ಇರಲ್ಲ, ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗಬೇಕಾಗಿರೋದ್ರಿಂದ ಇನ್ಶೂರೆನ್ಸ್ ಕವರ್ ಆಗೋದಿಲ್ಲ. ಅದು ಅವ್ರಿಗೆ ಅದು ಒಂದು ಹೋಲ್ಡ್ ಬ್ಯಾಕ್ ಮಾಡ್ತಾ ಇರ್ಬೋದು. ಮತ್ತು ಜನದ ಮೈಂಡ್ಸೆಟ್ ಏನು ಅಂತ ಹೇಳಿದ್ರೆ, ಸೂಜಿ ಹಾಕ್ತಾರಾ, ಭಯ ಆಗುತ್ತೆ. ಸೊ ಆ ಒಂದು ಭಯದಿಂದ ಕೂಡ ಹೆಸಿಟೇಟ್ ಮಾಡ್ತಾ ಇರಬಹುದು ಅನ್ನೋದು ಒಂದು ಥಾಟ್ ಅಷ್ಟೇ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಅಕ್ಯುಪಂಕ್ಚರ್ ಅಂದ್ರೆ ಏನು, ಅದು ಇಂಡಿಯಾಕ್ಕೆ ಯಾವಾಗ ಬಂತು, ಅದ್ರ ಇತಿಹಾಸ ಏನು, ಅದ್ರ ಜೊತೆಗೆ ಇಡೀ ಪ್ರಪಂಚದಲ್ಲಿ ಸೆಕೆಂಡ್ ಟ್ರೀಟ್ಮೆಂಟ್ ಇರೋದು ಹೆಲ್ತ್ ಅಲ್ಲಿ ಅಂತ ಹೇಳಿದ್ರೆ ಅಕ್ಯುಪಂಕ್ಚರ್. ಮಾಹಿತಿ ಯಾಕೆ ಜನಗಳಲ್ಲಿ ಕೊರತೆ ಇದೆ ಅಂತ ಸಂಪೂರ್ಣ ವಿವರವನ್ನು ಡಾಕ್ಟರ್ ಗೌರಿ ಅವರು ಹೇಳಿದ್ರು. ಮುಂದಿನ ವಿಡಿಯೋದಲ್ಲಿ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಏನಕ್ಕೆ ಮಾಡಿಸ್ಬೇಕು, ಅದನ್ನ ಮಾಡಿಸೋದ್ರಿಂದ ಹ್ಯೂಮನ್ ಬಾಡಿಗಾಗುವಂತ ಬೆನಿಫಿಟ್ಸ್ ಏನು, ಅದ್ರ ಜೊತೆಗೆ ಅಕ್ಯುಪಂಕ್ಚರ್ ಅಂತ ಹೇಳಿದ್ರೆ ನಾವೆಲ್ಲ ಸೂಜಿ ಅಂತ ಭಯ ಪಡ್ಕೊಳ್ತೀವಿ, ಆ ಭಯವನ್ನು ಹೋಗ್ಲಾಡ್ಸೋದು ಹೇಗೆ ಅಂತ ಹೇಳಿ ಎಲ್ಲ ಸವಿವರವನ್ನು ಡಾಕ್ಟರ್ ವೆಂಕಟೇಶ್ ಪ್ರಸಾದ್ ಅವರು ಹೇಳ್ತಾ ಹೋಗ್ತಾರೆ. ಧನ್ಯವಾದಗಳು ಮೇಡಮ್. ನಮಸ್ಕಾರ.
ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಯಾವ ಆರೋಗ್ಯ ಸಂಬಂಧಿಸಿದಂಥ ವಿಷಯಗಳ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿ ಕಮೆಂಟ್ಸ್ ಮೂಲಕ ತಿಳಿಸಿದ್ರೆ ನಾವು ಡಾಕ್ಟರ್ ವೆಂಕಟೇಶ್, ಡಾಕ್ಟರ್ ಗೌರಿ ಅವ್ರ ಜೊತೆ ಇಂಟರ್ವ್ಯೂ ಮಾಡಿ ತಿಳಿಸ್ಕೊಡ್ತೀವಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.